ಸೊ ನಾನು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಇಲ್ಲೇ. ಸೊ ಗೈಸ್ ಗಾಡಿ ಕೊಟ್ಟಿದ್ದಾರೆ, ಫೋಟೋ ಎಲ್ಲ ತಗೊಂಡು ಅಪ್ಲೋಡ್ ಮಾಡಿಬಿಟ್ಟು ಸ್ಟಾರ್ಟ್ ಟ್ರಿಪ್ ಕೊಟ್ಬಿಟ್ಟು ಕುತ್ಕೊಂಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರು. ಮೈನಸ್ ಬ್ಯಾಲೆನ್ಸ್ ಇದೆ, ಇಲ್ಲ ಅಂದರೆ ನೋಡಿ 518 ರೂಪಾಯಿ ಮೈನಸ್ ತೋರಿಸ್ತಿದೆ. ಇದು ಕಟ್ಟಿಲ್ಲ ಅಂತ ಹೇಳಿದ್ರೆ ನನಗೆ ಬುಕ್ಕಿಂಗ್ಸ್ಗಳು B2C ಬುಕ್ಕಿಂಗ್ಸ್ ಬರೋಲ್ಲ, ಅಂದರೆ ಕಸ್ಟಮರ್ ಬುಕ್ಕಿಂಗ್ಸ್ ಬರೋಲ್ಲ. ಎಲ್ಲ ಈ ಸರ್ವಿಸ್ ಸ್ಟೇಷನ್ ಡ್ರಾಪು ನೋಡಿ, ಎಲ್ಲ ಆನ್ಲೈನ್ ಪೇಮೆಂಟ್ ಆಗೋವಂಥದ್ದು ಬುಕ್ಕಿಂಗ್ಗಳೇ ತೋರಿಸ್ತಾನೆ ನೋಡಿ. ನಾವು ಯಾವ ಮೈನಸ್ ಇಟ್ಕೊಳ್ತೀವಿ ಆಗೆಲ್ಲ ಆನ್ಲೈನ್ ತೋರಿಸ್ತಾನೆ. ಆನ್ಲೈನ್ ಮಾಡ್ಬಿಟ್ಟು ಮೈನಸ್ ಮಾಡಲಿ ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು. ಕ್ಯಾಶ್ ಕಲೆಕ್ಷನ್ ಬಂದುಬಿಟ್ಟು 1508 ರೂಪಾಯಿ ತೋರಿಸ್ತು, ತೊಗೊಂಡಿದ್ದೀನಿ. ನನಗೆ ಕೊಡೋದು ಬಂದ್ಬಿಟ್ಟು ಇದು ನೋಡಿ 1508. ಬಟ್ ಇದು ನನಗೆ ತೋರಿಸ್ತೀನಿ ಅಮೌಂಟು ನೋಡಿ, 990 ರೂಪಾಯಿ ಕೊಟ್ಟಿದ್ದಾನೆ. 10 ರೂಪಾಯಿ ಕಡಿಮೆ 1000 ರೂಪಾಯಿಗೆ. ಏನೇ Your call has been forwarded to voicemail. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಂದ ಹೇಳಿದ್ರೆ ಮನೆಯಿಂದ ಹೊರಟುಬಿಟ್ಟಿದ್ದೀನಿ. ಸೊ ಡ್ಯೂಟಿಗೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಬೇಕಿತ್ತು. ಕಸ್ಟಮರ್ ಕಾಲ್ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ. ಡ್ಯೂಟಿ ಇರೋದು 7:15. ಸೊ ನಮ್ಮ ಮನೆಯಿಂದ ½ ಅನ್ ಅವರ್ ಆಗುತ್ತೆ. ಸೊ ಹೊರಟಿದ್ದೀನಿ ಗೈಸ್. ಟೈಮ್ ಬಂದ್ಬಿಟ್ಟು ಈಗ 6:31. ಸೊ ನೋಡಿ ಗಾಡೀಲಿ ತೋರಿಸ್ತೀನಿ 6:31. ಸೊ ಟೀಗೆ ಕುಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸೊ ನೋಡುವ, ಕಸ್ಟಮರ್ ಲೊಕೇಶನ್ ಕ್ಯಾನ್ಸಲ್ ಮಾಡಿದ್ರೆ ಸಾಕು, ಅವ್ರು ಅಲ್ಲಿಗೆ ದೂರ ಹೋದ್ಮೇಲೆ. ಸೊ ಬನ್ನಿ ಹೋಗುವ, ಟೀ ಕುಡ್ಕೊಂಡು ಯಾವ ಡ್ಯೂಟಿ ಎಷ್ಟು ಅವರ್ದು, ಏನು ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ, ಏನು ಎತ್ತ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಸೊ ಗೈಸ್ ಫೈನಲಿ ಇದು ಡೆಸ್ಟಿನೇಷನ್ ಬಂದು ರೀಚ್ ಆಗಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಎದುರುಗಡೆ ಅಪಾರ್ಟ್ಮೆಂಟ್ ಇದು ಏನು ಕಾಂಪೌಂಡ್ ಕಾಣ್ತಿದೆಯಲ್ಲ, ಸೊ ಅದೇ ಕಾಂಪೌಂಡ್ ಒಳಗಡೆ ಹೋಗ್ಬೇಕು. ಬಟ್ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಇವಾಗ 7:03. ಸೊ ಇನ್ನೂ ಅರ್ಧ ಗಂಟೆ ಇದೆ. ರೀಚ್ ಪಿಕಪ್ ಕೊಟ್ಟು ನೋಡೋಣ ತೊಗೊಂಡಿದ್ದೆ. ಸೊ ಕಸ್ಟಮರ್ ಕಾಲ್ ಮಾಡಿದರು, ಅವರು ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಅದು ವಾಪಸ್ಸು. ಸೊ ಬರೋಕ್ಕೆ ಹೇಳಿದ್ರು. ಸೊ ಸ್ವಲ್ಪ ವೆಯ್ಟ್ ಮಾಡೋಣ ಇಲ್ಲೇ. ಕೊಟ್ಟಿದ್ದಾರೆ, ಫೋಟೋ ಎಲ್ಲ ತಗೊಂಡು ಅಪ್ಲೋಡ್ ಮಾಡಿಬಿಟ್ಟು ಸ್ಟಾರ್ಟ್ ಟ್ರಿಪ್ ಕೊಟ್ಬಿಟ್ಟು ಕುತ್ಕೊಂಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರು. MH ಮಹಾರಾಷ್ಟ್ರ ರಿಜಿಸ್ಟ್ರು ಗಾಡಿ. ವರ್ಣ ಫೋನ್ ಬಿದ್ದಾಯ್ತು ನಂಬರ್. ಸೊ ನೋಡಿ ಗಾಡಿ ಇಲ್ಲೇ, ನನ್ನ ಗಾಡಿ ಇಲ್ಲೇ ಹಾಕಿದ್ದೀನಿ, ಇವ್ರ ಮನೆ ಮುಂದೆನೇ ಐತೆ ಗಾಡಿ. ಸೊ ಗಾಡೀಲಿ ಕೂತ್ಕೊಂಡಿದ್ದೀನಿ, ನೋಡವ ಎಷ್ಟೊತ್ತು ಬರ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲೊಕೇಶನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಒಂದು 10-15 ನಿಮಿಷ ತಿರುಗಿ ಎಲ್ಲೋ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಟೀನೋ ಏನೋ ತಿಂಡಿ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಒಂದು 10 ನಿಮಿಷ ಬರ್ತೀನಿ, ಬೇರೆ ಕಡೆ ಹೋಗ್ಬೇಕು ಅಂತಂದರು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ಗಾಡೀಲಿ. ಸೊ ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ರೋಡು, ಇನ್ಫೋಸಿಸ್ ಈ ಕಡೆ ಸೈಡು ಎಲ್ಲ ಡ್ರಾಪ್ ಮಾಡಿದ್ದೀನಿ. ಯಾವುದೋ ಹೋಟ್ಲಿಗೆ ಹೋಗಿದ್ದಾರೆ. ಸೊ ನೋಡುವ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ, ಹೊಟ್ಟೆ ಬೇರೆ ಸಿಗ್ತೈತಿ. ಗೈಸ್ ಇನ್ನೊಂದು ಕಡೆ ಕರ್ಕೊಂಬಂದಿಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇಲ್ಲಿ ಟೈಟಾನ್ ಕಂಪ್ನಿ ಇದೆಯಲ್ಲ, ಸೊ ಇಲ್ಲಿ ಕರ್ಕೊಂಬಂದಿದ್ದೀನಿ ನೋಡಿ, ಇದೇ ಕಂಪ್ನಿ. ಸೊ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಮೀಟಿಂಗ್ ಏನೋ ಇದೆ ಅಂತ ಹೋದರು. ಸೊ ನಾನು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಇಲ್ಲೇ. ಸೊ ಗೈಸ್ ಫೈನಲಿ ಟ್ರಿಪ್ ಎಂಡ್ ಆಯಿತು. ಟೈಮ್ ಬಂದ್ಬಿಟ್ಟು 5:15 ನೋಡಿ, 5:15ಕ್ಕೆ ಡ್ರಾಪ್ ಮಾಡಿದೆ. ಸೊ ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 1508 ರೂಪಾಯಿ ತೋರಿಸ್ತು, ತೊಗೊಂಡಿದ್ದೀನಿ. ನನಗೆ ಕೊಡೋದು ಬಂದ್ಬಿಟ್ಟು ಇದು ನೋಡಿ 1508. ಬಟ್ ಇದು ನನಗೆ ತೋರಿಸ್ತೀನಿ ಅಮೌಂಟು ನೋಡಿ, 990 ರೂಪಾಯಿ ಕೊಟ್ಟಿದ್ದಾನೆ. 10 ರೂಪಾಯಿ ಕಡಿಮೆ 1000 ರೂಪಾಯಿಗೆ. ಏನಕ್ಕೆ 12 ಅವರ್ಗಿಂತ ಒಂದು 2 ಅವರ್ ಬೇಗ ಮುಗ್ದೈತೆ. 10 ಅವರ್ ಕೌಂಟ್ ತೊಗೊಳ್ಳೋಣ. 10 ಅವರ್ಗೆ ಏನಕ್ಕೆ ಇಷ್ಟು ಕೊಟ್ಟಿದ್ದಾನೆ, ನಾರ್ಮಲ್ ಟೈಮಲ್ಲಿ 12 ಅವರ್ಗೆ 850 ರೂಪಾಯಿ ಕೊಡ್ತಿದ್ದ ಅಂತ ಹೇಳಿದ್ರೆ. ಸೊ ಇದು ಬಂದ್ಬಿಟ್ಟು ಡ್ರೈವಿಂಗ್ ಪ್ಲಸ್ ಅಂತೇಳಿ. ಸೊ ಪ್ಲಸ್ ಬುಕ್ಕಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲ್ ಬುಕ್ಕಿಂಗಿಂತ. ಸೊ ಅದಕ್ಕೋಸ್ಕರ 12 ಅವರ್ ಬುಕ್ಕಿಂಗಿಗೆ 999 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇವತ್ತಿನ ಡ್ಯೂಟಿ ಮುಗೀತು ಗೈಸ್, ಡ್ಯೂಟಿ ಆಫ್ ಮಾಡ್ಕೊಂಬಿಡ್ತೀನಿ.
ಸೊ ಬನ್ನಿ ಮನೆಗೆ ಹೋಗ್ಬೇಕು. ಮನೆಗೆ ಸ್ವಲ್ಪ ಮಕ್ಳಿಗೆ ಹಣ್ಣು ಮತ್ತು ತಿಂಡಿ ಎಲ್ಲ ಕೇಳ್ತಿದ್ದಾರೆ, ತೊಗೊಂಡೋಗ್ಬೇಕು. ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇರೋದು ಏನು ತೊಗೊಂಡೋಗಿರಲಿಲ್ಲ, ಸ್ವಲ್ಪ ಏನೋ ತೊಗೊಂಡೋಗೋಣ ಬನ್ನಿ. ಈಗ ಮನೆಗೆ ಬಂದೆ. ಸೊ ಇದು ಯಾರು ಡ್ರೈವಿವನ್ಗೆ ಮೈನಸ್ ಬ್ಯಾಲೆನ್ಸ್ ಇದೆ, ಇಲ್ಲ ಅಂದರೆ ನೋಡಿ 518 ರೂಪಾಯಿ ಮೈನಸ್ ತೋರಿಸ್ತಿದೆ. ಇದು ಕಟ್ಟಿಲ್ಲ ಅಂತ ಹೇಳಿದ್ರೆ ನನಗೆ ಬುಕ್ಕಿಂಗ್ಸ್ಗಳು B2C ಬುಕ್ಕಿಂಗ್ಸ್ ಬರೋಲ್ಲ, ಅಂದರೆ ಕಸ್ಟಮರ್ ಬುಕ್ಕಿಂಗ್ಸ್ ಬರೋಲ್ಲ. ಎಲ್ಲ ಈ ಸರ್ವಿಸ್ ಸ್ಟೇಷನ್ ಡ್ರಾಪು ನೋಡಿ, ಎಲ್ಲ ಆನ್ಲೈನ್ ಪೇಮೆಂಟ್ ಆಗೋವಂಥದ್ದು ಬುಕ್ಕಿಂಗ್ಗಳೇ ತೋರಿಸ್ತಾನೆ ನೋಡಿ. ನಾವು ಯಾವ ಮೈನಸ್ ಇಟ್ಕೊಳ್ತೀವಿ ಆಗೆಲ್ಲ ಆನ್ಲೈನ್ ತೋರಿಸ್ತಾನೆ. ಆನ್ಲೈನ್ ಮಾಡ್ಬಿಟ್ಟು ಮೈನಸ್ ಕಟ್ಟಲಿಲ್ಲ ಅಂದ್ರೆ ಅಂದ್ಬಿಟ್ಟು. ಸೊ ಅದಕ್ಕೆ ಅಕೌಂಟು ಹೋಗಿ ರೀಚಾರ್ಜ್ ವ್ಯಾಲೆಟ್ ಮಾಡಿ ಅಂತ ಕಟ್ಬಿಡ್ತೀನಿ ಅಮೌಂಟು. ಸುಮ್ಮನೆ ಯಾಕೆ ಇಟ್ಕೊಂಡು ಆಮೇಲೆ ಮತ್ತು ಸುಮಾರು ಜನ ಕೇಳ್ತಿದ್ರಿ ಇದು ಯಾವ ಥರ ಜಾಯ್ನ್ ಆಗೋದು ಏನು ಎತ್ತ ಅಂತ ಎಲ್ಲ ಡ್ರೈವ್ಯೂದು. ಸೊ ಅದ್ರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಈ ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ಡ್ರೈವ್ಯೂ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು ಯಾವ ಥರ, ಜಾಯ್ನ್ ಆಗೋದು ಯಾವ ಥರ, ಡ್ಯೂಟಿ ಯಾವ ಥರ ಮಾಡೋದು ಪೂರ್ತಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಅಮೌಂಟ್ ಪೇ ಮಾಡಿಬಿಡ್ತೀನಿ. 519 ರೂಪಾಯಿ ಪೇಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಆಗಿದೆ ಪೇಮೆಂಟು. ಸೊ ಈಗ ವಾಲೆಟಲ್ಲಿ 0 ಇರುತ್ತೆ. ಸೊ ಇವಾಗ ನಿಮ್ಗೆ ಬುಕ್ಕಿಂಗ್ ತೋರಿಸ್ತೀನಿ ನೋಡಿ. ಅವೆಲ್ಲ ಬರೀ ಆನ್ಲೈನ್ ಬುಕ್ಕಿಂಗ್ಸ್ಗಳಿತ್ತಲ್ವ. ಸೊ ಇವಾಗ ಕಸ್ಟಮರ್ ಬುಕ್ಕಿಂಗ್ ಕೊಟ್ಟಿರ್ತಾನೆ ನೋಡಿ, ಕ್ಯಾಶ್ ಬುಕ್ಕಿಂಗ್, ಕ್ಯಾಶ್ ಟ್ರಿಪ್ಗಳು ಅಂದರೆ ಕ್ಯಾಶ್ ಬುಕ್ಕಿಂಗ್ಗಳು. ಸೊ ನೋಡ್ಬೋದು 519 ರೂಪಾಯಿ ರೀಚಾರ್ಜ್ ಆಗಿದೆ ಅಂತ ತೋರಿಸಿದ್ದಾನೆ. ಸೊ ಈ 0 ಐತೆ ವಾಲೆಟಲ್ಲಿ. ಸೊ ಈಗ ಫ್ಯೂಚರ್ ಬುಕ್ಕಿಂಗ್ ಹೋಗಿ ತೋರಿಸಿ ನೋಡಿ, ಇಲ್ಲಿ ಇದು ಕ್ಯಾಶ್ ಟ್ರಿಪ್ಗಳು ಇದೆಲ್ಲ. ಸೊ ನೋಡಿ ಇಲ್ಲಿ 240 ಈ ಥರ ಕಲರ್ ಇರೋದೆಲ್ಲ ಕ್ಯಾಶ್ ಟ್ರಿಪ್ಪು. ಈ ಥರ ಲೈಟು ಒಂಥರ ಬ್ಲೂಯಿಶ್ ಗ್ರೀನಿಶ್ ಇದೆಲ್ಲ ಕಂಪ್ನಿ ಬುಕ್ಕಿಂಗ್ಗಳು. ಇದೆಲ್ಲ ಆನ್ಲೈನ್ ಕಂಪ್ನಿಗೆ ರಿವ್ಯೂನಿಗೆ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ, ಅವ್ನು ಆಮೇಲೆ ನಮ್ಗೆ ಕೊಡೋದು. ಸೊ ನೋಡಿ ಇಲ್ಲಿ ಕೊಡ್ತಿದ್ದಾನೆ ಬುಕ್ಕಿಂಗ್ಸ್. ಸೊ ಆಯಿತು. ಸೊ ಇವತ್ತಿನ ವ್ಲಾಗ್ನ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತಾನೆ ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್, ಸೇಫ್, ಬೈ ಗೈಸ್.